Hello students, welcome back to SciMath videos. So ಮೊದಲನೇದಾಗಿ ಎಲ್ರಿಗೂ ಮತ್ತೊಂದ್ಸತಿ ವೆಲ್ಕಮ್. ಈಗಾಗಲೇ ನನ್ನ ಚಾನಲ್ನಲ್ಲಿ ಮ್ಯಾಥಮೆಟಿಕ್ಸ್ ಡೇ 1 to ಡೇ 13 ಕೆಲವು ಇಂಪಾರ್ಟೆಂಟ್ ವಿಡಿಯೋಸ್ ಅಂದರೆ ಕನ್ಫರ್ಮ್ ಕ್ವಶನ್ಸ್ ಒಂದು ವಿಡಿಯೋ ಸೀರೀಸ್ ಆಫ್ ವಿಡಿಯೋಸ್ ಮಾಡಿದ್ದೀನಿ. ಇದರಲ್ಲಿ ಡೆಫಿನೆಟ್ ಆಗಿ ಎಕ್ಸಾಮಲ್ಲಿ ಬರೋ ಕ್ವಶನ್ಸ್, ಅದರಲ್ಲಿ ನಾನು ಥಿಯರಮ್ಸ್ ಕವರ್ ಮಾಡಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಯಾಕಂದರೆ ಥಿಯರಮ್ ನೀವೇ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು, ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಅದು ಬಿಟ್ಟು ಮಿಕ್ಕಿದೆಲ್ಲ ಕೂಡ ನಾವು ಅದರಲ್ಲಿ ಡಿಸ್ಕಸ್ ಮಾಡಿದ್ವಿ, ಪ್ರಾಕ್ಟೀಸ್ ಪ್ರಾಬ್ಲಮ್ಸು ಹಾಕಿದ್ದೀನಿ. ಇವತ್ತು ವಿಡಿಯೋದಲ್ಲಿ ನಾನು ಮಾಡ್ತಿರೋ ಉದ್ದೇಶ ಒಂದು ಚೆಕ್ ಲಿಸ್ಟ್ ಮಾಡಿದ್ದೀನಿ. ಈಗ ನಿಮ್ಮ ಡಿಸ್ಟ್ರಿಕ್ಟ್ಸಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಟ್ಸ್ ಇರ್ಬೋದು, ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟಲ್ಲಿ ನಾಳಿದ್ದಿಂದ 16th ಪ್ರಿಪರೇಟರಿ ಎಕ್ಸಾಮ್ ಇದೆ. ಮತ್ತು ಬೇರೆ ಸ್ಟೂಡೆಂಟ್ಸು ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರೀಸ್ ಇರುತ್ತೆ, ಆಮೇಲೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್. ಅದ್ರ ಮಧ್ಯೆ ಸ್ಕೂಲಲ್ಲೂ ಕೂಡ ಒಂದು ಕೊಡ್ತಾರೆ. ಸೊ ಹಿಂಗೆ ಇರೋ ಟೈಮಲ್ಲಿ ಮ್ಯಾಥ್ಸನ್ನು ಫಸ್ಟ್ ಏನು ಮಾಡಬೇಕು ಸರಿ, ಎಲ್ಲವನ್ನು ಅರ್ಧಂಬರ್ಧ ಓದೋದೇ ಜಾಸ್ತಿ ಆಗೋಗ್ಬಿಡುತ್ತೆ ಈ ಟೈಮಲ್ಲಿ. ನೀವು ಅದೊಂದು ಅರ್ಧ ಮಾಡ್ತೀರಾ, ಇದೊಂದು ಅರ್ಧ ಮಾಡ್ತೀರಾ. ಆದರೆ ನನಗೆ ಒಂದು ಇಂಪಾರ್ಟೆಂಟ್ ಟಿಪ್ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಆ ವಿಡಿಯೋಕ್ಕೆ ಈ ಟಿಪ್ ಹೇಳ್ತಾ ಒಂದು ಪಾಸಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟ್ ಅಂದರೆ 40+ ಮಾರ್ಕ್ಸ್ ತೆಗಿಯೋಕ್ಕೆ 100% ಏನನ್ನ ನೀವು ಓದಿದ್ರೆ ನಿಮಗೆ 40+ ಬರುತ್ತೆ ಅನ್ನೋದು ಒಂದು ಚೆಕ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಏನು ಕೆಲಸ ಮಾಡಬೇಕು ಅಂದರೆ, ಆ ಚೆಕ್ ಲಿಸ್ಟ್ ಹೆಂಗಿದೆ ಅಂದರೆ, ಯಾವ ಕ್ವಶನ್ನು ಬಂದೇ ಬರುತ್ತೆ. 2 ಮಾರ್ಕ್ಸಲ್ಲಿ ಯಾವ್ದು ಕನ್ಫರ್ಮ್ ಕ್ವಶನ್ನು, 3 ಮಾರ್ಕ್ಸಲ್ಲಿ ಯಾವ್ದು ಕನ್ಫರ್ಮ್ ಕ್ವಶನ್ನು, 4 ಮಾರ್ಕ್ಸಲ್ಲಿ ಯಾವ್ದು ಕನ್ಫರ್ಮ್ ಕ್ವಶನ್ನು, ಈ ರೀತಿ 40 ಮಾರ್ಕ್ಸ್ ತೆಗಿಯೋಕ್ಕೆ ಏನೆಲ್ಲ ಅದು ಫಸ್ಟ್ ಪ್ರಿಪೇರ್ ಆಗ್ಬೇಕು. ನೀವು ಅದು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಬೇಕಂದ್ರೆ ಅದ್ರಲ್ಲಿ ಏನೂ ಡೌಟ್ ಇರಬಾರ್ದು. ಒನ್ಸ್ ಯು ಆರ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಸಾಕು. ನಾಳೆ ಪ್ರಿಪೇರ್ಟರಿ ನಿಮ್ಗೆ 50 ತೆಗೆದ್ರು ಡೋಂಟ್ ವೆರಿ, ನಿಮ್ಮ ಏಮ್ ಯಾವತ್ತು ಫೈನಲ್ ಎಕ್ಸಾಮ್ ಇದೆ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ಬೋದು. ಸೊ ಫಸ್ಟು ಪಾಸಿಂಗ್ ಪ್ಯಾಕೇಜ್ನಲ್ಲಿ 40 ಮಾರ್ಕ್ಸ್ಗೆ ಏನಿದೆ ಅದನ್ನು ಪ್ರಿಪೇರ್ ಆಗಿ. ಸೊ ಅದರಲ್ಲಿ ಮುಖ್ಯವಾಗಿ ಮತ್ತೊಂದು ಸತಿ ಎಲ್ಲಾನು ಕ್ವಿಕ್ ಆಗಿ ಹೇಳಬೇಕು ಅಂದರೆ, 1 ಮಾರ್ಕ್ಸಲ್ಲಿ ಕೆಲವು ಡೆಫಿನೆಟ್ ಆಗಿ ಬರೋದಿದೆ. ಫಾರ್ ಎಕ್ಸಾಂಪಲ್ ಈ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸರ್ಫೇಸ್ ಏರಿಯಾ ವಾಲ್ಯೂಮ್ದು ಡೈರೆಕ್ಟಾಗಿ ಕೇಳುವಂಥ ಫಾರ್ಮುಲಾಸು, BPT ಮತ್ತು ಪೈಥಾಗರಸ್ ಥಿಯರಮ್ದು ಸ್ಟೇಟ್ಮೆಂಟು, ಆಯಿತಾ. ಇದು 1 ಮಾರ್ಕ್ಸ್ಗೆ ಡೆಫಿನೆಟ್ ಅಂತ ಹೇಳ್ಬೋದು. ಅಂದರೆ ಆಮೇಲೆ ಕೋಆರ್ಡಿನೇಟ್ ಜಾಮಿಟ್ರಿ ಎಲ್ಲ ಆಲ್ಮೋಸ್ಟ್ ಡಿಸ್ಟೆನ್ಸು, ಮಿಡ್ ಪಾಯಿಂಟ್ ಫಾರ್ಮುಲಾ ಇವೆರಡು, ಆಮೇಲೆ ಸೆಕ್ಷನ್ ಫಾರ್ಮುಲಾ ಕೂಡ, ಇವೆಲ್ಲ ಡೈರೆಕ್ಟಾಗಿ ಫಾರ್ಮುಲಾಸೇ ಕೇಳ್ತಾರೆ. ಸೊ ಇದು 3 ಏನೇನು ಹೇಳಿದೆ, BPT ಮತ್ತು ಪೈಥಾಗರಸ್ ಸ್ಟೇಟ್ಮೆಂಟು, ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಆಮೇಲೆ ನಿಮ್ಮ ಏರಿಯಾ ಫಾರ್ಮುಲಾ ಕೂಡ ಆಲ್ಮೋಸ್ಟ್ ಎಲ್ಲ ಕೋಆರ್ಡಿನೇಟ್ ಜಾಮಿಟ್ರಿ ಇರೋ ಫಾರ್ಮುಲಾಸು, ಸರ್ಫೇಸ್ ಏರಿಯಾ ಇರುವಂಥ ಫಾರ್ಮುಲಾಸ್. ನೆಕ್ಸ್ಟ್ 2 ಮಾರ್ಕ್ಸ್ಗೆ SN ಮತ್ತು AN ಮೇಲೆ ಡೈರೆಕ್ಟಾಗಿ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಡೈರೆಕ್ಟಾಗಿ, ಅಥವಾ 1 ಮಾರ್ಕ್ಸ್ ಇರ್ತಿಲ್ಲ, 2 ಮಾರ್ಕ್ಸ್ಗಳೇ ಇರುತ್ತೆ. ಆಮೇಲೆ ಕ್ವಾಡ್ರಾಟಿಕ್ ಫಾರ್ಮುಲಾ, ಆಮೇಲೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದು. ಸೊ ಇದು ಕೂಡ ಡೆಫಿನೆಟ್ ಇರುತ್ತೆ. ಆಮೇಲೆ ನಿಮಗೆ 2 ಮಾರ್ಕ್ಸ್ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ, ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಇರುತ್ತೆ, ಅಥವಾ 60 ಡಿಗ್ರಿ ಆ್ಯಂಗಲ್ಲು. ಅದು ನಾನು ಡೇ ವೈಸ್ ನೀವು ತೆಗೆದು ನೋಡಿಬಿಟ್ರೆ ಒಂದು ಎಕ್ಸಾಂಪಲ್ಸ್ ಕೂಡ ಚೆಕ್ ಲಿಸ್ಟಲ್ಲಿ ಹಾಕಿದ್ದೀನಿ ನಾನು. ಸೊ ಈ ರೀತಿ ಡೆಫಿನೆಟ್ ಕ್ವಶನ್ಸು ಇವಿದೆ. ಆಮೇಲೆ ನೆಕ್ಸ್ಟ್ 3 ಮಾರ್ಕ್ಸ್ ಬಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಟೆಲ್ ಒಂದು ಥಿಯರಮ್, ಸರ್ಕಲ್ಸಲ್ಲಿ 2 ಥಿಯರಮ್ ಇದೆ, ಅದು 2 ಥಿಯರಮ್ ನಿಮ್ಗೆ ಗೊತ್ತಿರಬೇಕು, ಯಾವ್ದಾರ ಒಂದು ಬಂದೇ ಬರುತ್ತೆ. ಸೊ ಆ ಒಂದು ಥಿಯರಮ್ನ ನೀವು 3 ಮಾರ್ಕ್ಸ್ ಡೆಫಿನೆಟ್ ಆಗಿ ಬರೀಬೋದು. ನೆಕ್ಸ್ಟ್ 3 ಮಾರ್ಕ್ಸ್ಗೆ ನಿಮಗೆ ಮೋಡ್ ಅಥವಾ ಮೀನ್ ಅಥವಾ ಮೀಡಿಯನ್, ಈ 3ರಲ್ಲಿ ಯಾವ್ದಾರ 2 ಚೆನ್ನಾಗಿ ಕಲಿಬೇಕು ನೀವು. OGವು 3 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ನೀವು ಮಾಡುವಂಥದ್ದು. ಸಿಮಿಲರ್ ಟ್ರಯಾಂಗಲ್ಸ್ ಕನ್ಸ್ಟ್ರಕ್ಷನ್ ಡೆಫಿನೆಟ್ ಕ್ವಶನು. ಸೊ ಇದು 4 ಕ್ವಶನ್ನು ಡೆಫಿನೆಟ್ಟು, ಡೈರೆಕ್ಟು, 100% ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರೋದಿಲ್ಲ. ಸೊ ಇಲ್ಲೇ ನಿಮಗೆ ಈಸಿಲಿ 12 ಮಾರ್ಕ್ಸ್ ಬಂದ್ಬಿಡುತ್ತೆ. 3 4s are 12. ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ಡೆಫಿನೆಟ್ ಆಗಿ ಬರುವಂಥದ್ದು ಗ್ರಾಫ್. ಆ ಗ್ರಾಫ್ನ ಕರೆಕ್ಟಾಗಿ ಕಲೀರಿ. ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ಬರುವಂಥದ್ದು ಡೆಫಿನೆಟ್ ಆಗಿ ಬರುವಂಥದ್ದು ಥಿಯರಮ್. ಸರ್ ಯಾವ ಥಿಯರಮ್ ಬರುತ್ತೆ? ಟೆಕ್ಸ್ಟ್ ಬುಕ್ಕಲ್ಲಿ 5 ಇಂಪಾರ್ಟೆಂಟ್ ಥಿಯರಮ್ಸ್ ಇದೆ, ಅದರಲ್ಲಿ ಟಾಪ್ ಪ್ರಯಾರಿಟಿ ನೀವು ಕೊಡಬೇಕಾಗಿದೆ 4 ಥಿಯರಮ್ಸ್. ಸರ್ ಇದರಲ್ಲಿ ಬರೀ BPTನೇ ಕೊಡ್ತಾರೆ, ಬರೀ ಪೈಥಾಗರಸ್ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸುಳ್ಳು. ಯಾವ್ದಾರ ಬರುತ್ತೆ, ಒಂದು BPT ಥಿಯರಮ್, ಪೈಥಾಗರಸ್ ಥಿಯರಮ್, ಆ್ಯಂಗಲ್ ಥಿಯರಮ್, ಏರಿಯಾ ಸಿಮಿಲಾರಿಟಿ ಥಿಯರಮ್ ಅಂತ, ಅಥವಾ ಏರಿಯಾ ರೇಷಿಯೋ ಥಿಯರಮ್ ಅಂತ ಕರೀತಾರೆ. ಈ 4 ಥಿಯರಮ್ ತುಂಬ ಇಂಪಾರ್ಟೆಂಟ್, ಹೈ ಪ್ರಯಾರಿಟಿ. ಅದಾದ್ಮೇಲೆ ಬೇಕಿರೋ ಪೈಥಾಗರಸ್ ಕಾನ್ವರ್ಸ್ ಕೂಡ ಬರೋ ಚಾನ್ಸಸ್ ಇದೆ, ತುಂಬ ಲೀಸ್ಟ್ ಚಾನ್ಸಸ್, ಬಟ್ ಅದಾದ್ಮೇಲೆ ನೋಡ್ಕೊಳ್ಳೋಣ. ಈ 4 ಥಿಯರಮ್ ಭಾಳ ಇಂಪಾರ್ಟೆಂಟ್, ಹೈ ಪ್ರಯಾರಿಟಿ. ಸೊ ಇಷ್ಟು ನಿಮಗೆ ಐ ಕ್ಯಾನ್ ಟೆಲ್ ಯು, ಇಟ್ ಇಸ್ ಅ ಪ್ಯಾಕೇಜ್ ವಿಚ್ ಯು ಶುಡ್ ನೋ ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ಸ್. ಅದರಲ್ಲಿ ನಿಮಗೆ ಇದಿರಬಾರ್ದು, ಪ್ರಾಕ್ಟೀಸ್ ಜಾಸ್ತಿ ಮಾಡ್ಬೇಕು ಅದನ್ನು. ಯಾಕಂದರೆ ಮೋಸ್ಟ್ ಐ ಹ್ಯಾವ್ ಗೋನ್ ಟು ವ್ಯಾಲ್ಯೂಯೇಷನ್, ಐ ಹ್ಯಾವ್ ಸೀನ್ ನೀವು ಯಾವುದಾದ್ರೂ ಪ್ರಾಬ್ಲಮ್ ಮಾಡಿರ್ತೀರಾ, ಕಷ್ಟದ್ದು ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಮಾಡಿರ್ತೀರಾ, ಆದರೆ 2 ಮಾರ್ಕ್ಸು ಈ ಥರ ಡೆಫಿನೆಟ್ ಕ್ವಶನ್ಸು ಓವರ್ ಕಾನ್ಫಿಡೆನ್ಸ್ ಅಂತ ನೀವು ಮಾಡಿರಲ್ಲ. ಸೊ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೇ 1 to ಡೇ 14 ನನ್ನ ವೀಡಿಯೋಸಲ್ಲಿ ಇದೆಲ್ಲ ಕವರ್ ಆಗಿದೆ, ಡೇ 13 ವೀಡಿಯೋಸ್ ಇವೆಲ್ಲ ಕವರ್ ಆಗಿದೆ. ಅದು ಬಿಟ್ಟು
ಸಾಕಷ್ಟು ವಿಡಿಯೋಸ್ಗಳು ನನ್ನ ಚಾನಲ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವದ್ದು ಲಿಂಕ್ ಹಾಕ್ತೀನಿ. ಸರ್ಫೇಸ್ ಏರಿಯಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಹೋದ ವರ್ಷ ಮಾಡಿದ್ದೆಲ್ಲ ಸೇಮ್ ಈ ವರ್ಷ, ಅಥವಾ ಟ್ರಿಗ್ನಾಮೆಟ್ರಿ ಟ್ರೂ ಪ್ರಾಬ್ಲಮ್ ಇರ್ಬೋದು, ಈಸಿಯಾಗಿ ಹೆಂಗೆ ಮಾಡೋದು, ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಈಸಿಯಾಗಿ ಹೆಂಗೆ ಮಾಡೋದು, ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸು, AP ವರ್ಡ್ ಪ್ರಾಬ್ಲಮ್ಸ್, ಇದ್ರ ಎಲ್ಲ ಬಗ್ಗೆ ಕೂಡ ನನ್ನ ಚಾನಲಲ್ಲಿ ಕಂಟೆಂಟ್ ಇದೆ. ಸೊ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಪ್ಲೀಸ್ ಯೂಸ್ ದ ಕಂಟೆಂಟ್ ಅಂತ ಹೇಳ್ತಾ, ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರ್ಸ್ಗೆ ಬೆಸ್ಟ್ ಆಫ್ ಲಕ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಪಾಸಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಜೆರಾಕ್ಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಟಿಕ್ ಮಾಡ್ಕೊಂಡು ಹೋದರೆ ದಟ್ ವಿಲ್ ಬಿ ಅ ಡೆಫಿನೆಟ್ ಕ್ವಶನ್ಸ್ ಫಾರ್ ಯುವರ್ ಆಲ್ ದಿ ಪ್ರಿಪರೇಟರೀಸ್ ಆ್ಯಂಡ್ ಆಲ್ಸೋ ದ ಫೈನಲ್ ಎಕ್ಸಾಮ್. ಇದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಾಟ್ಸ್ಆ್ಯಪ್ ಚಾನಲ್ಲು, ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.